ಸುವರ್ಣ. ಮಿಲನ 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 ಮಿಲನ. ಆರಾಮಾಗಿದ್ದೀಯಮ್ಮ? ಹಾ ಮಾವ, ಆರಾಮಾಗಿದ್ದೀನಿ. ಮತ್ತೆ ಬೆಳಿಗ್ಗೆಯಿಂದ ಮಾತಿಲ್ಲ, ಕತೆ ಇಲ್ಲ. ಏನಾಯ್ತು ಅನ್ಕೊಂಡ್ವಿ ನಮ್ಮ ಸೊಸೆಗೆ? ಅಂಥದ್ದೇನೂ ಆಗಿಲ್ಲ ಮಾವ. ಮತ್ತಿನ್ನೇನು ಮನಸ್ಸಿನಲ್ಲಿ ಏನಾದ್ರು ಇಟ್ಕೊಂಡಿದ್ಯಾ? ಹೇಳಮ್ಮ ಅದೇನು ಅಂತ. ನೀವೆಲ್ಲ ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದೀರಾ ಅನ್ನಿಸ್ತಿದೆ. ನಿಜ ಹೇಳಿ ಮಾವ, ಇಲ್ಲಾಂದ್ರೆ ನನಗೆ ಟೆನ್ಷನ್ ಆಗುತ್ತೆ. ನೀನೆಲ್ಲೋ ಹಳೆ ವಿಷಯನ ಮನಸ್ಸಿನಲ್ಲಿ ಇಟ್ಕೊಂಡಿದ್ಯಾ ಅನ್ಸುತ್ತೆ. ನಾವೇನಮ್ಮ ಮುಚ್ಚಿಟ್ಟಿದ್ವಿ ನಿನ್ನಿಂದ? ಯಾಕೋ ಹಾಗೆ ಅನ್ನಿಸ್ತು ಮಾವ. ನೋಡಮ್ಮ ಚಿಂತನ, ನೀನು ಬೇರೆ ಯಾವ ವಿಷಯನೂ ಮನಸ್ಸು ಹಚ್ಕೋಬೇಡ. ನಿನ್ನ ಹೊಟ್ಟೆನಲ್ಲಿ ಮಗು ಇದೆ, ಅದ್ರ ಬಗ್ಗೆ ನಿನ್ನ ಗಮನ ಇರಲಿ. ಬೇರೆದನ್ನೆಲ್ಲ ಯೋಚನೆನೇ ಮಾಡಬೇಡ. ಮಾವ, ನನ್ನ ಪ್ರಶ್ನೆಗೆ ನೀವಿನ್ನೂ ಉತ್ತರ ಕೊಟ್ಟಿಲ್ಲ. ನೀವು ನನ್ನಿಂದ ಏನೂ ಮುಚ್ಚಿಡ್ತಿಲ್ಲ ತಾನೆ? ಏನ್ ಮುಚ್ಚಿಟ್ಟಿರೋದು? ಆವತ್ತು ಮುಚ್ಚಿಟ್ಟಿರೋದು ಹೌದು, ಅದು ನಿನ್ನ ಅಕ್ಕ ಭಾವನ ಮದುವೆ ಸಂದರ್ಭದಲ್ಲಿ. ಆವತ್ತಿನ ಪರಿಸ್ಥಿತಿನೇ ಆಗಿತ್ತು. ಎಲ್ಲ ಸರಿ ಹೋಯ್ತಲ್ವಾ? ಮುಂದಿಂದೆಲ್ಲ ರಾಮೇಶ್ವರನಿಗೆ ಬಿಟ್ಟಿದ್ದು. ಜೀವನದಲ್ಲಿ ಹೀಗೀಗೆ ಆಗುತ್ತೆ ಅನ್ನೋದಕ್ಕೆ ನಾವೇನು ದೇವರಲ್ವಲ್ಲ. ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಷ್ಟೇ. ನೀನು ಇದನ್ಯಾವುದನ್ನು ತಲೆಗೆ ಹಾಕೋಬೇಡಮ್ಮ, ನಿಶ್ಚಿಂತೆಯಾಗಿರು. ಸರಿ ಮಾವ. ಕಡೆಗೂ ನಾನು ಕೇಳಿದ್ದಕ್ಕೆ ಮಾವ ಸರಿಯಾಗಿ ಉತ್ತರನೇ ಕೊಟ್ಟಿಲ್ಲ. ಅಕ್ಕ ಭಾವನ ವಿಷಯ ಮುಚ್ಚಿಟ್ಟು ಹಿಂದೆ ಒಂದ್ಸಲ ತಪ್ಪು ಮಾಡಿದ್ದಾರೆ. ಈಗ ಮತ್ತೆ ಅದೇ ತಪ್ಪು ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿರೋ ವಿಷಯನ ನಮ್ಮ ಜೊತೆ ಹೇಳ್ಕೊಂಡ್ರೆ ಏನಾಗತ್ತೆ? ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಸವದತ್ತಿಗಿರಿಯಲ್ಲಿ ಎಲ್ಲವ್ವ ಕುಂತಾಳ, ಸವದತ್ತಿಗಿರಿಯಲ್ಲಿ ಎಲ್ಲವ್ವ ಕುಂತಾಳ. ಬಳಿ ಬಂದ ಭಕ್ತರಿಗೆ ನಗು ನಗುತ್ತ ಒಲಿದಾಳ. ಸವದತ್ತಿಗಿರಿಯಲ್ಲಿ ಎಲ್ಲವ್ವ ಕುಂತಾಳ, ಬಳಿ ಬಂದ ಭಕ್ತರಿಗೆ ನಗು ನಗುತ್ತ ಒಲಿದಾಳ. ಬದುಕಿನಲ್ಲಿ ಬೆಳಕು ನೀಡಿ ನೋವ ಕಳೆದು ನಲಿವನ್ನು ಕೊಡುತ್ತಾಳ. ಬದುಕಿನಲ್ಲಿ ಬೆಳಕು ನೀಡಿ ನೋವ ಕಳೆದು ನಲಿವನ್ನು ಕೊಡುತ್ತಾಳ. ಸವದತ್ತಿಗಿರಿಯೇರಿ ಬಲು ಮಂದಿ ಬರ್ತಾಳ. ಸವದತ್ತಿಗಿರಿಯೇರಿ. ಏನ್ ಮಾಡ್ತಿದ್ಯಾ ನೀನು? ನಿಮ್ಮನ್ನ ನೋಡ್ತಾ ಇದ್ದೀನಿ. ಪ್ಲೀಸ್, ನೀನು ನಿನ್ನ ಅಮ್ಮನ ನೋಡಕ್ಕೆ ಅಂತ ಬಂದು ನನ್ನನ್ನು ಯಾಕೆ ನೋಡ್ತಾ ಇದೀಯಾ? ನಿನ್ ದೇವ್ರನ್ನ ನೋಡಕ್ಕೆ ಯಾವಾಗ್ಲೂ ಸಿಗಲ್ಲ. ಕಣ್ ತುಂಬಾ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಡು. ಆಮೇಲೆ ಲೈಫ್ ಲಾಂಗ್ ನನ್ನೇ ನೋಡ್ತಾ ಇರು. ಯಾಕೋ ನಿಮ್ಮನ್ನೇ ನೋಡ್ತಾ ಇರ್ಬೇಕು ಅನಿಸ್ತಾ ಇದೆ. ಇನ್ನು ಹೆಚ್ಚು ಹೆಚ್ಚು ಪ್ರೀತಿ ಮಾಡ್ಬೇಕು ಅನಿಸ್ತಾ ಇದೆ. ಗೊತ್ತಾಗ್ತಿಲ್ಲ, ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಏನಾಗತ್ತೆ ನಿಂಗೆ ಸಡನ್ ಆಗಿ? ಅಲ್ಲ, ನಾನು ನೋಡ್ಬೇಕು ಅನ್ನೋದಾದ್ರೆ ಮನೇಲೆ ನೋಡ್ಬೋದಿತ್ತು ತಾನೆ, ಅದಕ್ಕೆ ಇಲ್ಲಿವರೆಗೂ ಬರ್ಬೇಕಿತ್ತ? ಅದೇ ಮತ್ತೆ ನನ್ ಮಗಳಿಗೂ ಗೊತ್ತಾಯ್ತು, ಈ ಅಮ್ಮಂಗ್ ಗೊತ್ತಾಗ್ಲಿಲ್ಲ. ಕರ್ಪೂರದಾರತಿ ಬೆಳಗುತ್ತ ನಿನಗ ಕರಗಳ ಮುಗಿದಾರ. ಊರಣ ಗಡುಬು ಹೋಳಿಗೆ ತಂದು ನೈವೇದ್ಯ ಮಾಡ್ಯಾರ. ಹರುಷದಿ ನಿನಗೆ ಹರಕೆಯ ಒಪ್ಪಿಸಿ ವರಗಳ ಬೇಡ್ಯಾರ. ಕರುಣಿಸು ತಾಯಿ ಎನ್ನುತ್ತ ನಿನ್ನ ಸೇವೆ
ರೀ, ನಿಮ್ಮನ್ನ ಹೆಚ್ಚು ಪ್ರೀತಿ ಮಾಡ್ಲಿ ಅಂತಾನೆ ಈ ಎಲ್ಲಮ್ಮ ನಮ್ಮನ್ನ ಇಲ್ಲಿವರೆಗೂ ಕರೆಸ್ಕೊಂಡ್ಲು ಅನ್ಸುತ್ತೆ. ಅಷ್ಟು ಪ್ರೀತಿ ಮಾಡ್ಬೇಕು ನಿಮ್ಮನ್ನ ಅನಿಸ್ತಾ ಇದೆ. ಆಯ್ತಮ್ಮ, ನಿನ್ ಪ್ರೀತಿ ಹೆಚ್ಚಾಗೋದಕ್ಕೂ ಈ ದೇವ್ರಿಗೆ ಕ್ರೆಡಿಟ್ಸ್ ಇರ್ಲಿ. ಈ ಎಲ್ಲಮ್ಮಂಗೆ ಒಂದು ದೊಡ್ಡ ಥ್ಯಾಂಕ್ಸ್. ಎಲ್ಲಮ್ಮ ಅಂತ ಯಾಕೆ ಹೆಸರು ಬಂತು? ಓ, ಅಮ್ಮ ಎಲ್ಲಿ ಅಮ್ಮ ಅಂತ ಕರ್ದು ಎಲ್ಲಮ್ಮ ಅಂತ ಹೆಸರು ಬಂತಾ? ಹಾಗೆಲ್ಲ ಅಲ್ಲ ಕಂದ. ಈ ದೇವಿಗೆ ರೇಣುಕಾ ದೇವಿ ಅಂತಾನು ಹೆಸರಿದೆ, ಜಗದಾಂಬ ಅಂತಾನು ಹೆಸರಿದೆ. ಆದ್ರೆ ಇಲ್ಲೆಲ್ಲ ಎಲ್ಲಮ್ಮ ರೇಣುಕಾ ದೇವಿ ಅಂತ ಕರೀತಾರಷ್ಟೇ. ಹಂಗ ಈ ದೇವ್ರ ಮುಖ ಮಾತ್ರ ಕಾಣಿಸುತ್ತೆ, ಬನಶಂಕರಿ ದೇವ್ರು ಫುಲ್ ಕಾಣಿಸ್ತಾರಲ್ವಾ? ಅದು ಶಾಪ ಕಂದ. ಶಾಪನ? ಹಂಗಂದ್ರೆ? ಶಾಪ ಅಂದ್ರೆ ಕರ್ಸ್. ಕರ್ಸ್ ಅಂದ್ರೆ ಇವಳಿಗೆ ಹೆಂಗಪ್ಪ ಹೇಳೋದು? ನೀವ್ ಹಿಂಗೆಲ್ಲ ಹೇಳಿದ್ರೆ ಇವಳಿಗೆ ಹೆಂಗ್ ಅರ್ಥ ಆಗ್ಬೇಕು? ಕಂದ, ನಾನ್ ನಿನ್ಗೆ ರೇಣುಕಾ ದೇವಿ ಕತೆ ಹೇಳ್ತೀನಿ, ಅವಾಗ ನಿಂಗೆಲ್ಲ ಗೊತ್ತಾಗತ್ತೆ, ಸರಿನಾ? ಜಮದಗ್ನಿ ಅಂತ ಒಬ್ಬ ಋಷಿ ಇದ್ದ. ಗೊತ್ತು, ನಿನ್ ಕನ್ನಡ ಪುಸ್ತಕದಲ್ಲಿ ಹೇಳ್ಕೊಟ್ಟಿದ್ಯಲ್ವಾ, ರು ಅಂದ್ರೆ ಋಷಿ. ಆ ಋಷಿ ಹೆಂಡ್ತಿನೇ ರೇಣುಕಾ. ಅವಳು ದೊಡ್ಡ ಪತಿವ್ರತೆ, ಗೊತ್ತಾ? ನಿಮ್ಮ ಅಮ್ಮನ್ ತರ. ರೇಣುಕಾ ದೇವಿ ಪ್ರತಿದಿನ ಮಲಪ್ರಭಾ ನದಿಗ್ ಹೋಗಿ ಅಲ್ಲಿ ಸ್ನಾನ ಮಾಡಿ ಅಲ್ಲೇ ನದಿ ದಂಡೆಲಿದ್ದಿದ್ ಮರಳಿಂದ ಮಡಕೆ ಮಾಡೋಳಂತೆ. ಏನು? ಸ್ಯಾಂಡ್ ಇದೆಯಲ್ಲ ಕಂದ, ಸ್ಯಾಂಡ್ ಅಲ್ಲಿ ಪಾಟ್ ಮಾಡ್ತಿದ್ಲಂತೆ. ಹಂಗ? ಆಮೇಲೆ ಅಲ್ಲಿ ಎಲ್ಲೋ ಇದ್ದಿದ್ ಹಾವ್ನ ಹಗ್ಗದ ತರ ಮಡಕೆ ಕಟ್ಟಿ ಮನೆಗ್ ತಗೊಂಡ್ ಹೋಗ್ತಿದ್ಲಂತೆ. ಆವೇ ಕಟ್ತಾ ಇದ್ಲ? ಆವ್ ಕಚ್ತಿರ್ಲಿಲ್ವಾ? ಅವಳು ದೊಡ್ಡ ಪತಿವ್ರತೆ ಅಲ್ವಾ, ಅದಕ್ಕೆ ಆ ಹಾವು ಅವಳಿಗೆ ಏನು ಮಾಡ್ತಿರ್ಲಿಲ್ವಂತೆ. ಅವಳು ತಗೊಂಡೋಗಿದ್ ನೀರಿಂದಾನೆ ಅವಳ ಗಂಡ ಜಪ ತಪ ಎಲ್ಲ ಮಾಡ್ತಿದ್ದು. ಒಂದ್ ದಿವ್ಸ ಏನಾಯ್ತು ಗೊತ್ತಾ? ರೇಣುಕಾ ಸ್ನಾನಕ್ಕೆ ಅಂತ ನದಿಗ್ ಹೋದಾಗ ಅದೇ ನದಿಲಿ ಗಂಧರ್ವರೆಲ್ಲ ಆಟ ಆಡ್ಕೊಂಡ್ ಮಜ್ಜಾ ಮಾಡ್ತಿದ್ರಂತೆ. ಅದನ್ ನೋಡಿದ್ದಿ ರೇಣುಕಾ, ನಾನು ಹಿಂಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ಬೋದು ಅಂತ ಅನ್ನಿಸ್ತಂತೆ. ನನ್ಗೇನ್ ಅರ್ಥ ಆಗ್ತಿಲ್ಲ. ಅಪ್ಪ ಅಮ್ಮ ಏನೇನೋ ಹೇಳ್ತಿದ್ದಾಳೆ. ಗಂಧರ್ವರು ಅಂದ್ರೆ ಸ್ವರ್ಗದಲ್ಲಿರೋರು ಕಂದ. ಅವ್ರು ಯಾವಾಗ್ಲೂ ಬೇಕಾಗಿದ್ದ ತಿಂತಾರೆ, ಬೇಕಾಗಿದ್ದನ್ ಕುಡಿತಾರೆ, ಮಜ್ಜಾ ಮಾಡ್ಕೊಂಡಿರ್ತಾರೆ. ಭೂಮಿ ಮೇಲೆ ಏನಾದ್ರು ಚೆನ್ನಾಗಿ ಕಾಣಿಸಿದ್ರೆ ಅದನ್ನೂ ಬೇಕು ಅಂತಾರೆ. ಆಮೇಲೆ ಸ್ವರ್ಗಕ್ಕೂ ಹೋಗ್ತಾರೆ, ಹೇಗ್ ಬೇಕೋ ಹಾಗೆ ಬದುಕ್ತಾರೆ. ಆದ್ರೆ ಈ ಋಷಿಗಳೆಲ್ಲ ಹಾಗಲ್ಲ. ಅವ್ರು ತುಂಬಾ ಡಿಸಿಪ್ಲಿನ್ಡ್ ಆಗಿರ್ತಾರೆ. ಬೆಳಗ್ಗೆ ಬೇಗ ಎದ್ದೇಳ್ತಾರೆ, ತಣ್ಣೀರಲ್ಲಿ ಸ್ನಾನ ಮಾಡ್ತಾರೆ, ಹಣ್ಣು ಹಂಪ್ಲು ಗೆಡ್ಡೆ ಗೆಣಸು ಬರೀ ಇಂಥದ್ದೇನೆ ತಿಂತಾರೆ. ರೇಣುಕಾ ದೇವಿನೂ ಹಾಗೇನೆ. ಒಂದ್ಸಲ ಹೀಗೆ ಗಂಧರ್ವರೆಲ್ಲ ಮಜಾ ಮಾಡ್ಕೊಂಡು ಫನ್ ಮಾಡ್ಕೊಂಡಿದ್ರಾ, ಆಗ ನಾನು ಹೀಗೆ ಇದ್ರೆ ಹೇಗಿರತ್ತಪ್ಪ ಅಂತ ರೇಣುಕಾ ದೇವಿ ಕನ್ಸ್ ಕಾಣ್ತಾ ಇದ್ಲು. ಹಾ, ಅಂದ್ರೆ ಅವಳ ಗಮನ ಎಲ್ಲೋ ಹೋದಂಗಾಯ್ತಲ್ವಾ, ಅದಕ್ಕೆ ಅವಳಿಗೆ ಅವತ್ ಮಡಕೆ ಮಾಡಕ್ಕೆ ಆಗ್ಲಿಲ್ವಂತೆ. ಎಷ್ಟು ಟ್ರೈ ಮಾಡಿದ್ರು ಅವಳ ಕೈಲಿ ಮಡಕೆ ಮಾಡಕ್ಕೆ ಸಾಧ್ಯ ಆಗ್ಲಿಲ್ವಂತೆ. ದಿನ ಸಿಗೋ ಹಾವು ಅವತ್ ನಾಪತ್ತೆ. ಇಷ್ಟೆಲ್ಲ ಆಗಿದ್ದು ಅವಳು ಒಂದ್ ಕ್ಷಣ ಮೈ ಮರಿತಾಳಲ್ಲ, ಅದಕ್ಕೆ ಆವತ್ತವಳು ಮನೆಗ್ ನೀರ್ ತಗೊಂಡ್ ಹೋಗಕ್ಕೆ ಆಗ್ಲಿಲ್ಲ. ರೇಣುಕಾ ದೇವಿ ಬರೀ ಗೈಲೆ ಮನೆಗ್ ಬಂದ್ಲಲ್ಲ ಅಂತ ಅವಳ ಗಂಡನ್ಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡತ್ತೆ. ಮೊದ್ಲೇ ಜಮದಗ್ನಿ ಋಷಿಗೆ ಕೆಂಡದಂತ ಕೋಪ ಮೂಗಿನ ತುದಿಲೇ ಇರುತ್ತೆ. ಇಂತನ್ ಹೆಂಡತಿ ಹಿಂಗ್ ಮಾಡಿದಾಳೆ ಅಂತ ಗೊತ್ತಾದ್ರೆ ಅವನ್ ಸುಮ್ನೆ ಬಿಡ್ತಾನ? ತಕ್ಷಣ ಮಕ್ಕಳನ್ನೆಲ್ಲ ಕರೆದು ನಿಮ್ಮಮ್ಮನ್ ತಲೆನ ತೆಗೀರಿ ಅಂತ ಹೇಳದ್ನಂತೆ. ಆದ್ರೆ ಯಾವ ಮಕ್ಳು ಅವನ್ ಮಾತ್ ಕೇಳಲ್ಲ. ಆದ್ರೆ ಪರಶುರಾಮ ಅಪ್ಪನ್ ಮಾತ್ ಮೀರ್ಬಾರ್ದು ಅಂತ ತನ್ ಕೊಡ್ಲಿನ್ ತೆಗ್ದು ಅಮ್ಮನ್ ತಲೆನ ತೆಗ್ದೇ ಬಿಡ್ತಾನೆ. ರೇಣುಕಾ ಮೈ ಮರೆತು ತಪ್ಪು ಮಾಡಿದಾಳಲ್ವಾ, ಅದಕ್ಕೆ ಅವಳಿಗೆ ಶಿಕ್ಷೆ. ಪ್ರಾರ್ಥನೆ ಯಾಕೆ ಅಳ್ತಾ ಇದೀಯಾ? ಇವಾಗ ಅಳುವಂತದ್ದು ಏನಾಯ್ತು? ಅಯ್ಯೋ ಮಗಳೇ, ನೀನ್ ಯಾಕೆ ಅಳ್ತಿದ್ಯಾ? ಅಯ್ಯೋ ದೇವ್ರೆ, ನೀವಿಬ್ರು ಹೀಗೆ ಹತ್ಕೊಂಡ್ ಕೂತ್ಕೊಂಡ್ರೆ ನಾನು ನಿಮ್ ಜೊತೆ ಸೇರ್ಕೊಂಡು ಅಳ್ತೀನಷ್ಟೇ. ಪ್ರಾರ್ಥನಾ, ಏನಾಗ್ತಿದೆ ನಿಂಗೆ? ಯಾಕಮ್ಮ ಅಳೋದು?
ಏನ್ರಿ ನಾನಿವತ್ತು ದೇವ್ರ ಮುಂದೆ ನಿಂತ್ಕೊಂಡು ಮೈ ಮರ್ತ್ಬಿಟ್ನಲ್ಲ. ದೇವ್ರ ನೋಡಕ್ಕೆ ಅಂತ ಬಂದು ನಿಮ್ಮ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ. ಭಕ್ತಿಯಿಂದ ಪೂಜೆ ಮಾಡೋ ಟೈಮಲ್ಲಿ ಪ್ರೀತಿ ಮಾತಲ್ಲಿ ಕಳ್ದೋಗ್ಬಿಟ್ಟೆ. ನಾನ್ ಮಾಡಿ ತಪ್ಪಲ್ವಾ? ಅಮ್ಮನ್ಗೆ ನನ್ ಮೇಲೆ ಕೋಪ ಬಂದಿರುತ್ತಾ? ಅವಳು ನನ್ ಮೇಲೆ ಕೋಪ ಮಾಡ್ಕೊಂಡು ನಿಮ್ನ ನನ್ನಿಂದ ದೂರ ಮಾಡ್ಬಿಡ್ತಾಳ? ಪ್ರಾರ್ಥನಾ, ದಡ್ಡಿ ಕಣೆ ನೀನು. ಅದ್ ಬರೀ ಕತೆ ಅಷ್ಟೇ. ಅದ್ರಲ್ಲಿ ಎಷ್ಟು ನಿಜ ಎಷ್ಟು ಕತೆ ಅಂತ ಯಾರಿಗ್ ಗೊತ್ತು? ಯಾವ್ಯಾವ್ದನ್ನು ನಮ್ ಲೈಫಿಗೆ ಲಿಂಕ್ ಮಾಡಬೇಡ ಪ್ಲೀಸ್, ಅರ್ಥ ಮಾಡ್ಕೋ. ಹಂಗೆಲ್ಲ ಏನು ಆಗಲ್ಲ ತಾನೆ? ಏನೇ ಆದ್ರೂ ನೀನ್ ನನ್ನನ್ ಬಿಟ್ಟು ಹೋಗಲ್ಲ ತಾನೆ? ಇಲ್ಲಮ್ಮ, ರೇಣುಕಾದೇವಿ ಕತೆಗೂ ನಮ್ ಲೈಫ್ಗೂ ಯಾವುದೇ ತರ ಸಂಬಂಧನೂ ಇಲ್ಲ. ನೀನೇ ಏನೇನೋ ಊಹಿಸ್ಕೋತಿದ್ಯಾ ಅಷ್ಟೇ. ಅಷ್ಟಕ್ಕೂ ಆ ಕತೆನ ನಿಜ ಅಂತಾನೆ ಇಟ್ಕೋ. ಇವತ್ತಿನವರೆಗೂ ಆ ತಾಯಿನ ಎಲ್ರೂ ಪೂಜೆ ಮಾಡ್ತಾ ಇಲ್ವಾ? ಅವಳದೇನೇನೂ ತಪ್ಪಿಲ್ಲ, ಗಂಡನ ಕೋಪಕ್ಕೆ ಬಲಿಯಾದ್ಲು ಅಷ್ಟೇ. ಅದಕ್ಕೆ ತಾನೆ ಎಲ್ರೂ ಆ ತಾಯಿನ ಪೂಜೆ ಮಾಡ್ತಿರೋದು. ಯೋಚನೆ ಮಾಡು, ಇಷ್ಟೊಂದು ಸೆನ್ಸಿಟಿವ್ ಆಗ್ಬೇಡ. ಆಮೇಲೆ ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ನೀವೇನು ಮಾಡ್ಬೇಡಿ, ಹೀಗೆ ನನ್ ಜೊತೆ ಇಷ್ಟ ಹತ್ರನೇ ಇರಿ ಸಾಕು. ಅಮ್ಮ ಅಳು ನಿಲ್ಸಾಯ್ತು, ಇನ್ನಾದ್ರೂ ನೀ ಅಳು ನಿಲ್ಲಿಸ್ತೀಯಾ? ಯಾಕಂತೆ ಅಮ್ಮ ಅತ್ತಿದ್ದು? ಎಲ್ ನೀನು ಅಪ್ಪನು ನನ್ನಿಂದ ದೂರ ಆಗ್ಬಿಡ್ತಿರೋ ಅಂತ ಟೆನ್ಷನ್ ಆಗಿತ್ತು. ಇಲ್ಲಪ್ಪ, ನೀನ್ ಬಿಟ್ಟು ಎಲ್ಗೂ ಹೋಗಲ್ಲ. ನೀನ್ ಯಾಕತ್ತೆ? ನೀನ್ ಹತ್ರ ನಂಗೂ ಅಳು ಬರುತ್ತೆ, ನೋಡಿದ್ಯಾ? ಇಲ್ಲ ಕಂದ, ಇನ್ಮೇಲೆ ಹಿಂಗೆಲ್ಲ ಹತ್ತು ನಿನ್ಗೂ ಅಪ್ಪನ್ಗೂ ಬೋರ್ ಮಾಡ್ಸಲ್ಲ. ಪ್ರಾಮಿಸ್? ಪ್ರಾಮಿಸ್. ಗಾಡ್ ಪ್ರಾಮಿಸ್? ಅದೇ. ಇವಾಗ ನೀನು ಮತ್ತೆ ಅಮ್ಮ ಗೋಳಾಡೋದನ್ನ ನಿಲ್ಲಿಸ್ತೀರಾ? ಸ್ವಲ್ಪ ನಗ್ನಗ್ತಾ ಇರಿ. ಇಬ್ರು ಎಷ್ಟು ಚೆನ್ನಾಗಿದ್ದೀರಾ ಗೊತ್ತಾ? ಹತ್ತು ನಿಮ್ ಮುಖ ಹೇಗಾಗಿದೆ ನೋಡಿ. ಸ್ವಲ್ಪ ನಗ್ನಗ್ತಾ ಇರ್ಬಾರ್ದಾ? ಇವಾಗ ಓಕೆನಾ? ಸದ್ಯಕ್ಕೆ ಮುಂದೆ ಗೊತ್ತಿಲ್ಲ. ಚಲೋ, ಅಲ್ಲಿ ಚಾಮುಂಡೇಶ್ವರಿ ಕಾಯ್ತಾ ಇರ್ತಾಳೆ. ನಡೀರಿ ಹೋಗೋಣ, ನಡಿ. ಮಿಲನ 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 ಮಿಲನ. ಅಳಿಯಲೆ ಬಂಗಾರ ಇರುವಾಗ ಅದನ್ನು ನೋಡದೆ ಅಲೆಯುತ್ತಾ ದಿನ ಬಳಲಿದೆ, ಕಣ್ಣೀಗ ತೆರೆಯಿತು. ಏನ್ರಿ ಈ ಹಾಡನ್ ಕೇಳ್ತಾ ಇದ್ರೆ ಇದನ್ ಬರ್ದಿರೋದು ನನ್ಗೆ ಅಂತ ಅನಿಸ್ತಾ ಇದೆ. ಒಂದೊಂದ್ ಶಬ್ದನು ನನ್ ಮನ್ಸಿನ ಮಾತು ಅನಿಸ್ತಾ ಇದೆ. ಓಹೋ, ಹೀಗೆಲ್ಲ ಅನಿಸ್ತಿದ್ಯಾ? ಮೋಸ್ಟ್ಲಿ ಈ ಹಾಡ್ ಬರ್ದಿರೋ ಕವಿ ಹೆಂಡ್ತಿನೂ ನಿನ್ನ ಹಾಗೆ ಇದ್ದಿರ್ಬೋದು. ಅವ್ರ ಮನ್ಸಲ್ಲಿ ಅದೇನೇನ್ ಆಗ್ತಿದ್ಯೋ ಅದನ್ನೆಲ್ಲ ಗಂಡನ ಹತ್ರ ಹೇಳ್ಕೊಂಡಿರ್ಬೋದು. ಅದಕ್ಕೆ ಈ ತರ ಸಾಹಿತ್ಯ ಬರ್ದಿಯಾರೆ ಅನ್ಸತ್ತೆ. ಕವಿಗಳಿಗೆಲ್ಲ ಅವ್ರ ಹೆಂಡ್ತಿರ ಸ್ಫೂರ್ತಿ ಅಂತೆ. ನೋಡೋಣ, ನಿನ್ನಿಂದ ಮುಂದೆ ನಾನು ಕವಿ ಆದ್ರೂ ಆಗ್ಬೋದೇನೋ. ಹೋಗ್ರಿ, ನೀ ಬರೀ ತಮಾಷೆ ಮಾಡಿ. ಇವಾಗೇನು ಟೂನಾ? ಓ, ಇಲ್ಲಿ ತಾವ್ ಬೇರೆ ಇದ್ದೀರಾ ಅಲ್ವಾ? ಸಾರಿ, ಏನೇನೋ ಮಾತಾಡ್ಬಿಟ್ಟೆ. ಪರವಾಗಿಲ್ಲ ಬಿಡಿ, ನಂಗೇನು ಅರ್ಥ ಆಗಿಲ್ಲ. ಅಮ್ಮ, ನಿಂದೆ ಫೋನು, ಗೊತ್ತಾಗ್ತಿಲ್ವಾ?
ಅಯ್ಯೋ ಪುಟ್ಟಿ ಕೊಡೆ. ಹಲೋ ಪ್ರಾರ್ಥನಾ, ನಾನ್ ಕಣೆ. ಆಯ್ ಚಿಕ್ಕಿ, ನೀನಾ? ಲೇ ಸುಬ್ಬಿ, ನೀನಾ? ಹೇಗಿದ್ಯೆ? ಓ, ನಾನ್ ಸೂಪರ್ ಕೂಲ್ ಆಗಿದ್ದೀನಿ. ನೀನ್ ಹೇಗಿದ್ಯಾ? ನಾನು ಸೂಪರ್ ಆಗಿದ್ದೀನಿ. ಮತ್ತೆ ಪಾಪು ಏನ್ ಮಾಡ್ತಾ ಇದೆ? ಅದೇನ್ ಮಾಡುತ್ತೆ, ಸುಮ್ನೆ ಒಳಗ್ ಕೂತಿದೆ. ನೀವೆಲ್ಲ ಏನ್ ಮಾಡ್ತಿದ್ದೀರಾ? ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಅಮ್ಮ ಅವಾಗ್ಲಿಂದ ಅಪ್ಪನ ಹತ್ರ ಟೂ ಬಿಡ್ತಾನೆ ಇದ್ದಾಳೆ. ಯಾಕಂದ್ರೆ ಅಪ್ಪ ಜೋಕ್ ಮಾಡ್ತಾರೆ ಅಲ್ವಾ, ಅದಕ್ಕೆ. ನೋಡಿಲ್ಲಿ, ನಾನೇನು ಹೇಳ್ಬಾರ್ದಂತೆ. ಅಮ್ಮ ಟೂ ಬಿಡ್ತಾ ಇದ್ದಾಳ? ಅಮ್ಮನ ಕೈಲಿ ಫೋನ್ ಕೊಡು. ಹಲೋ ಚಿಂತು, ಹೇಳೆ, ಹೇಗಿದ್ಯಾ? ನಾನು ಆರಾಮಾಗಿದ್ದೀನಿ ಕಣೆ. ನಿಂದೇನು, ಭಾವನ್ ಜೊತೆ ಜಗಳ ಆಡ್ತಿದ್ಯಾ? ಹ್ಞೂ, ಮತ್ತೆ ಅವ್ರು ನನ್ನ ಗಂಡ ತಾನೆ. ನಾನು ಜಗಳನೂ ಮಾಡ್ತೀನಿ, ಪ್ರೀತಿನೂ ಮಾಡ್ತೀನಿ. ಏನಿವಾಗ? ತುಂಬಾ ಜಗಳ ಆಡ್ತಾಳೆ ಚಿಂತನ. ಅದನ್ ಬಿಟ್ಟು ಇನ್ನೇನು ಮಾಡಲ್ಲ. ದೊಡ್ಡ ಜಗಳ ಗಂಟೆ ನಿಮ್ಮ ಅಕ್ಕ. ಓ, ಇಂಥ ಜಗಳನಾ? ಹಾಗಾದ್ರೆ ಓಕೆ ಬಿಡು. ಲೈ, ಏನೇ ನೀನು ಹಂಗಂದ್ರೆ ಓಕೆ ಅಂದ್ರೆ? ನಾನು ಯಾವಾಗ್ಲೂ ಜಗಳ ಮಾಡೋದೇನಾ ಕೆಲ್ಸ? ಅಯ್ಯೋ ರಾಮ, ನಾನು ಹಾಗಲ್ಲ ಕಣೆ ಹೇಳಿದ್ದು. ನೀನೊಬ್ಳು. ಸರಿ, ಆ ವಿಷಯ ಬಿಡು. ನೀನು ಭಾವ ಹೇಗಿದ್ದೀರಾ? ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತಿದೆ ಕಣೆ. ಅರ್ಥ ಹತ್ರ ಮಾತಾಡಿದ್ಮೇಲಂತೂ ಈಗಲೇ ಸೀದಾ ಬೆಂಗಳೂರಿಗೆ ಹೊರಟ್ಬಿಡೋಣ ಅನ್ನಿಸ್ತಿದೆ. ಮಿಲನ 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 ಮಿಲನ. ಅರ್ಥ ಹತ್ರ ಮಾತಾಡಿದ್ಮೇಲಂತೂ ಈಗಲೇ ಸೀದಾ ಬೆಂಗಳೂರಿಗೆ ಹೊರಟ್ಬಿಡೋಣ ಅನ್ನಿಸ್ತಿದೆ. ಅಯ್ಯೋ ಚಿಂತು, ನೀನ್ ಬೆಂಗಳೂರಿಗೆ ಬಂದ್ರು ನಾವ್ ಸಿಗಲ್ವೇ? ಏನು, ಬೆಂಗಳೂರಿಗೆ ಬಂದ್ರು ಸಿಗಲ್ವಾ? ಮಗುನು ಕರ್ಕೊಂಡು ಹನಿಮೂನ್ ಹೊರಟಿದ್ದೀರಾ ಹೇಗೆ? ಒಂಥರ ಹಾಗೇನೆ. ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ವೇ? ಏನೇ ನೀನು, ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮತ್ತೆ ಜೊತೆಯಾಗಿ ಬದುಕಕ್ ಶುರು ಮಾಡಿದೀವಲ್ವಾ? ದೇವ್ರನ್ನೇ ಮರ್ತ್ರೆ ಹೇಗೆ ಹೇಳು? ಅದಕ್ಕೆ ಬನಶಂಕರಿ ಯಲ್ಲಮ್ಮ, ಕೊಲ್ಲೂರು ಮೂಕಾಂಬಿಕೆ, ಶೃಂಗೇರಿ ಶಾರದೆ, ಅನ್ನಪೂರ್ಣೇಶ್ವರಿ. ಹೇ, ಸಾಕು ಸಾಕು ಸಾಕು. ಏನೇ ನೀನು ಇಷ್ಟು ದೊಡ್ಡ ಲಿಸ್ಟ್ ಹೇಳ್ತಿದ್ಯಾ? ತೀರ್ಥಯಾತ್ರೆಗೆ ಹೊರಟಿದ್ಯಾ ಹೇಗೆ? ಹ್ಞೂ, ಮತ್ತೆ ನಾಡಿದ್ದಕ್ಕೆ ನಾವು ಮದ್ವೆ ಆಗಿ 7 ವರ್ಷ ತುಂಬುತ್ತಲ್ವಾ, ಅದಕ್ಕೆ 7 ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಅಯ್ಯೋ ರಾಮ, ಪಾಪ ಕಣೆ ನನ್ ಭಾವ. ಲೇ, ನೀನೇನೆ ಅವ್ರನ್ನ ಪಾಪ ಅನ್ನೋದು? ಅವರೇ ಆರಾಮಾಗಿದ್ದಾರೆ. ಆದ್ರೂ ಭಾವಂಗಿದೆಲ್ಲ ಬೋರ್ ಆಗುತ್ತೆ ಕಣೆ. ಅವ್ರಿಗೆ ಎಲ್ಲಿಗ್ ಬೇಕೋ ಅಲ್ಲಿಗೆ ಹೋಗ್ಬೇಕು ತಾನೆ ನೀನು. ಇಷ್ಟು ವರ್ಷ ಗೋಳ್ ಹೊಯ್ಕೊಂಡಿದ್ ಸಾಲ್ದು ಅಂತ ಇಷ್ಟೆಲ್ಲ ಯಾತ್ರೆ ಮಾಡಿಸಿ ಮತ್ತೆ ಗೋಳ್ ಹೊಯ್ಕೋತಿದ್ಯಲ್ಲೇ. ಲೇ ಚಿಂತು, ಯಾಕೆ ಹಂಗಂತ್ಯ? ನಿನ್ ಗಂಡ ಅಲ್ಲೆಲ್ಲೋ ಇದಾರಲ್ಲ, ಅದಕ್ಕೆ ನಾನ್ ನನ್ ಗಂಡನ ಜೊತೆ ಸುತ್ತಾಡಿದ್ರೆ ನಿನ್ಗೆ ಹೊಟ್ಟೆ ಉರಿ. ನಾನು ಎಲ್ಲಿ ಕರೆದ್ರು ನನ್ನ ಜೊತೆ ಬರಕ್ಕೆ ನನ್ ಗಂಡ ರೆಡಿ. ನೀನೇನೆ ಪಾಪ ಅನ್ನೋದು? ಬೇಕಾದ್ರೆ ನಿನ್ ಗಂಡನ ಜರ್ಮನಿಯಿಂದ ಕರೆಸ್ಕೊ, ಎಲ್ ಬೇಕೋ ಅಲ್ಲೆಲ್ಲ ಸುತ್ತಾಡು. ಯಾರು ಹೇಳಿದ್ದು ನಿನ್ ಗಂಡನ ವಿದೇಶಕ್ಕೆ ಕಳ್ಸು ಅಂತ? ನೀನೇ ತಾನೇ ಕಳ್ಸಿದ್ದು. ಇವಾಗ ನೀನೇ ಕರೆಸ್ಕೊ, ಎಲ್ ಬೇಕೋ ಅಲ್ಲೆಲ್ಲ ಸುತ್ತಾಡು. ಅದನ್ ಬಿಟ್ಟು ಇಲ್ಲಿ ಹೋಗು ಅಲ್ಲಿ ಹೋಗು ಅಂತ ನಮ್ಗೆ ಉಪದೇಶ ಮಾಡಕ್ ಬರ್ಬೇಡ ನೀನು.